ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸುಮಾ ಡಾಟ್ ಚುಮ್ಮಿ. ಸೊ ನಾನಿವತ್ತು ಮಾಡ್ತಾ ಇದ್ದೀನಿ ಒಂದು ನೇಚರ್ ಮತ್ತು ಒಂದು ಪಾಂಡ್ ಹೌಸ್ ನಿಯರ್ ಬಿಹೈಂಡ್ ದಿ ವ್ಯೂ. ಸೊ ನೋಡೋಣ ಬನ್ನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಬಂಗಾರ ತೀರ ಕಡಲಾಚೆಗೀಚೆಗದು ನೀಲ ನೀಲ ತೀರ, ಕೋರ್ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರ ತೀರ. ಅದರೊಳಗೆ ನಾವು, ನಮ್ಮೊಳಗೆ ನೀವು, ಅದು ಇಲ್ಲವಣ್ಣ ದೂರ. ತೆರೆ ಬಂದಿತಣ್ಣ, ನೆರೆ ಬಂದಿತಣ್ಣ, ತೆರೆ ಬಂದಿತಣ್ಣ ಬಳಗ. ಅದರೊಳಗೆ ನೀವು, ನಮ್ಮೊಳಗೆ ನಾವು, ಅದು ಇಲ್ಲವಣ್ಣ ದೂರ. ಲಾ 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 ಲಾ. ಈ ಹಾಡಿನಂತೆ ಒಂದು ಶಾಂತವಾಗಿ ಹರಿಯೋ ಸಮುದ್ರ ಕೆರಳಲೂ ಬಲ್ಲದು ಮತ್ತು ಅದು ಪ್ರಕೃತಿಯ ಜೊತೆ ವಿಲೀನ ಆಗಿ ಒಂದು ಸೌಂದರ್ಯವನ್ನು ಸೂಸುತ್ತಾ ನಮಗೆಲ್ಲ ಅಂದರೆ ಒಂದು ಕೈ ಬೀಸಿ ಬನ್ನಿ ನನ್ನೊಂದಿಗೆ ಪಾಲ್ಗೊಳ್ಳಿ, ನನ್ನ ಸುಮಧುರ ಒಂದು ನೀರಿನ ಜಳಪಿನಿಂದ ನೀವು ಧನ್ಯರಾಗಿ ಅಂತ ಹೇಳ್ತಾ ಇರುತ್ತೆ. ಆ ಥರ ಹೇಳ್ತಾ ಇರೋ ಥರ ನಮಗೆ ಭಾಸವಾಗುತ್ತೆ. ಬಟ್ ಸುಳಿ ಅದೆಲ್ಲ ನೋಡಿಕೊಂಡು ನಾವು ಅದರೊಳಗೆ ಇಳಿಬೇಕು. ನಮ್ಮ ಪವಿತ್ರವಾದ ಅತ್ಯಮೂಲ್ಯವಾದ ಜೀವನವು ಒಂದು ದೇವರ ಮತ್ತು ಪ್ರಕೃತಿಯ ವರವೂ ಹೌದು. ಪ್ರಕೃತಿ ಎಷ್ಟು ಸೌಂದರ್ಯಯುತವೋ ಅಷ್ಟೇ ಬಲಿಷ್ಠವೂ ಕೂಡ. ತನ್ನ ಕೈ ಸೆಳೆತದಿಂದ ಎಲ್ಲರನ್ನೂ ಎಳೆದುಕೊಳ್ಳುಬಿಡುತ್ತದೆ. ಮಾನವನಾದವನು ತನ್ನ ಇತಿಮಿತಿಗಳೊಂದಿಗೆ ಪ್ರಕೃತಿ ಸೌಂದರ್ಯವನ್ನು ಸವಿದು ಆಲಾಪಿಸಬೇಕು, ಆರಾಧಿಸಬೇಕು. ನೋಡಿ, ಆ ಜನಜೀವನದ ಜೊತೆ ಪ್ರಕೃತಿ ಸೌಂದರ್ಯ ಮತ್ತು ಕೆರೆಯ ಸೌಂದರ್ಯ ಎಷ್ಟು ಚೆನ್ನಾಗಿ ರಾರಾಜಿಸುತ್ತಿದೆ. ಇನ್ನು ಮಳೆಗಾಲ ಬಂತೆಂದರೆ ಕೆಟ್ಟ ಮಳೆ ಎಂದರು, ಬಿಸಿಲೆಂದರೆ ಕೆಟ್ಟ ಬಿಸಿಲೆಂದರು, ಚಳಿ ಎಂದರೆ ಬಂತಲ್ಲ ಚಳಿ ಎಂದರು. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಹೇಳೋ ಥರ ಒಬ್ಬೊಬ್ಬರು ಒಂದೊಂದು ಮಾನದಂಡದಿಂದ ಸೊ ನೋಡಿ, ಪ್ರಕೃತಿ ಸೌಂದರ್ಯ ಹೇಗೆ ವರ್ಣನಾತೀತ. ಸೊ ಇದನ್ನು ಕವಿ ನಿಸಾರ್ ಅಹಮದರ ವಾಣಿಯಂತೆ ಸೊ ಇವತ್ತು ನಾನು ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮುಂದಿನ ಬ್ಲಾಗ್ನೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.